Hi children, welcome back to our channel Creative Corner by Tahir. 15th ಅಂತಂದರೆ 15th March 2024 ನಿಮ್ಮ ಎಕ್ಸಾಮ್ ಇರೋದ್ರಿಂದ ಸೈನ್ಸ್ ಎಕ್ಸಾಮಿನೇಷನ್ ಅದಕ್ಕೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ನಾನು ನಿಮಗೆ ಮುಂದೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಐ ವಿಲ್ ಡಿಸ್ಕಸಿಂಗ್ ಅ ಮಾಡೆಲ್ ಕ್ವೆಶ್ಚನ್ ಪೇಪರ್. ದೆನ್ ಆಫೀಸ್ ಆಫ್ ದ ಬ್ಲಾಕ್ ಎಜುಕೇಷನ್ ಆಫೀಸರ್ ಶಿವಮೊಗ್ಗ ತಾಲೂಕಿಂದ ಬಿಟ್ಟಿರುವಂಥ ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್. ಈ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ನೀವು ಆರಾಮ್ಸೆ ನೋಡಿಕೊಂಡ್ರೆ ಮ್ಯಾಕ್ಸಿಮಮ್ ಅಂತ ಅಂದ್ರೂ 70% ನಿಮಗೆ ಮಾಡೆಲ್ ಈ ಕ್ವೆಶ್ಚನ್ ಪೇಪರ್ ಯಾವ ಥರ ಇರುತ್ತೆ ಅನ್ನೋವಂಥ ನಾಲೆಡ್ಜ್ ಬರುತ್ತೆ. ಮತ್ತು ನಿಮಗೆ ಅದೇ ರೀತಿ ಈ ಒಂದು ಕ್ವೆಶ್ಚನ್ ಪೇಪರ್ 10th ಪ್ಯಾಟ್ರನ್ ಯಾವ ಥರ ಇರುತ್ತೆ, ಇನ್ ದಟ್ ಪ್ಯಾಟ್ರನ್ ಅಲ್ಲಿ ದೇ ಕ್ಯಾನ್ ಏನಂತ ಅಂದರೆ ದೇ ಕ್ಯಾನ್ ಪ್ರಿಪೇರ್ ಸೆಟ್ ಮಾಡಿರೋ ಅಂಥದ್ದು. ಓಕೆನಾ, ಕ್ವಶನ್ ಪೇಪರ್ ಸೆಟ್ಟರ್ ಏನು ಮಾಡಿರ್ತಾರೆ, ಆ್ಯಸ್ ಪರ್ ದ 10th ಪ್ಯಾಟ್ರನ್ ಓನ್ಲಿ ದೇ ಪ್ರಿಪೇರ್ ದೇ ಸೆಟ್ ದ ಕ್ವಶನ್ ಪೇಪರ್. Now let us recall that and let us look at that question paper and how they can frame a question and what is the application based question, what is the difficulty level question. For your examination there is no difficulty level, ಅಷ್ಟೊಂದು ಡಿಫಿಕಲ್ಟಿ ಏನು ಇರೋದಿಲ್ಲ. ದಟ್ ಈಸ್ ಆವ್ರೇಜ್ ಈಸಿ ಒಂದು 40% ಇರುತ್ತೆ, ಆವ್ರೇಜ್ ಒಂದು 30% ಇರುತ್ತೆ. ಓಕೆ ಸಾರಿ ಇಲ್ಲ, ಆ ಥರ ಇರೋದಿಲ್ಲ. 50% ಆವ್ರೇಜ್ ಇರುತ್ತೆ, 40 ಅದಿರುತ್ತೆ, 10 ಡಿಫಿಕಲ್ಟಿ ಇರುತ್ತೆ. ಓಕೆ, 50 ಈಸಿ, 40 ಆವ್ರೇಜು, 10 ಡಿಫಿಕಲ್ಟಿ ಆರ್ ಅಪ್ಲಿಕೇಶನ್ ಲೆವೆಲ್ ಕ್ವೆಶ್ಚನ್ ಅಂತ ಹೇಳ್ಬಹುದು. ಓಕೆನಾ, ಫಸ್ಟ್ ಪಾರ್ಟ್ ನಿಮಗೆ ಫಿಸಿಕ್ಸ್ ಪಾರ್ಟ್ ಬರುತ್ತೆ. ಫಿಸಿಕ್ಸ್ ಪಾರ್ಟಲ್ಲಿ ಫಸ್ಟ್ ಮೇನ್ MCQ ಇರುತ್ತೆ ಫಾರ್ 3 ಮಾರ್ಕ್ಸ್. ಓಕೆ, ಯಾವ ಥರ ಇನ್ಸ್ಟ್ರಕ್ಟ್ ಮಾಡಿರ್ತಾರೆ ಅಂತ ಅಂದರೆ 4 alternatives ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್. ಓಕೆ, statements, choose the correct alternative and write the complete answer along with correct option ಅಂತಂದರೆ ನೀವು ಯಾವ ಥರ ಬರೀಬೇಕು ಅಂತಂದರೆ ಫಸ್ಟ್ ಕ್ವೆಶ್ಚನ್ಗೆ ಈಗ ದ ವ್ಯಾಲ್ಯೂ ಆಫ್ G ಅಟ್ ದ ಸೆಂಟರ್ ಆಫ್ ದ ಅರ್ತ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಆಪ್ಷನ್ ಎ, ಓಕೆನಾ, ಏನು 9.8 ಮೀಟರ್ ಪರ್ ಸೆಕೆಂಡ್ ಅಂತ ಬರೆಯೋದಲ್ಲ, ಆಪ್ಷನ್ ಕೂಡ ಬರಿಬೇಕಾಗುತ್ತೆ. ಈ ಥರ ವಿತ್ ಆಪ್ಷನ್ ಬರಿಬೇಕು. ಓಕೆ, ಆಪ್ಷನ್ ಬರ್ದು ಆನ್ಸರನ್ನು ಬರಿಬೇಕಾಗುತ್ತೆ. 9.8 ಮೀಟರ್ ಪರ್ ಸೆಕೆಂಡ್ ಯು ಕ್ಯಾನ್ ರೈಟ್ ವಿತ್ ಆಪ್ಷನ್. ಓಕೆ, ದಟ್ ಈಸ್ ದ ಆನ್ಸರ್. ಫಸ್ಟ್ ಕ್ವೆಶ್ಚನ್ ಏನು, ದ ವ್ಯಾಲ್ಯೂ ಆಫ್ G ಎಟ್ ದ ಸೆಂಟರ್ ಆಫ್ ದ ಅರ್ತ್ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, 1 meter per second square, 17 meter per second square, 0 meter per second square. Second one, male and female voice is differentiated using option A, amplitude, speed, frequency, momentum. Then SI unit of momentum is kg meter per second, kg meter per second square, meter per second. The next one, fourth antana question number continuous irutte. Question number is very important. Next one, answer the second main, answer the following questions. Fourth one ಹೌದಾ, ಕಂಟಿನ್ಯೂಸ್ ಕ್ವೆಶ್ಚನ್ ನಂಬರ್ ಇರುತ್ತೆ, 2 ಕ್ವೆಶ್ಚನ್ ಇರುತ್ತೆ. ಇನ್ ಸೆಕೆಂಡ್ ಮೇನ್, ಇನ್ ಫಿಸಿಕ್ಸ್ ಸೆಕೆಂಡ್ ಮೇನ್ 2 ಕ್ವೆಶ್ಚನ್ ದೇ ಕ್ಯಾನ್ ಆಸ್ಕ್. ವಾಟ್ ಹ್ಯಾಪನ್ಸ್ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಆಬ್ಜೆಕ್ಟ್ ಈಸ್ ಡಬಲ್ಡ್ ಅಂಡ್ ವೈ. ಫಿಫ್ತ್ ಒನ್, ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಅಂತ ಅಂದರೆ ಲ್ಯಾಂಬ್ಡಾ ಕ್ಯಾಲ್ಕುಲೇಟ್ ಮಾಡಬೇಕು ಆಫ್ ಅ ಸೌಂಡ್ ವೇವ್ ಇಸ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅಂತ ಅಂದರೆ ವೇವ್ ಲೆಂತ್ ಅಲ್ವಾ ಕೇಳ್ತಿರೋದು. ಎಸ್, ವೇವ್ ಲೆಂತ್ ಕೇಳ್ತಾ ಇದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಓಕೆನಾ, ಏನು ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ 220 ಹರ್ಟ್ಸ್. ಓಕೆ, 220 ಹರ್ಟ್ಸ್ ದೇ ಗಿವನ್ ದ ಫ್ರೀಕ್ವೆನ್ಸಿ. Then the given speed also in a given medium, you have to calculate a wavelength for 1 mark question. Okay, then coming to the 2 marks questions. 2 mark question is very simplest questions. You have to answer, you can think and answer. Okay, this first question is think and answer type. You have to think and answer that question. 3 questions irutte for 2 marks. First question, a motion of object A, B, C and D ಆರ್ ಗಿವನ್ ಇನ್ ದ ಗ್ರಾಫ್. ನೋಡಿ, ಇಲ್ಲಿ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ ಅಂತ ಅಂದರೆ
ಟೈಮ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, ಡಿಸ್ಟೆನ್ಸ್ ಅಲಾಂಗ್ ವೈ ಆ್ಯಕ್ಸಿಸ್ ಅಂತ ಕೊಟ್ಟಿದ್ದಾರೆ. ಟೈಮ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, ಡಿಸ್ಟೆನ್ಸ್ ಅಲಾಂಗ್ ವೈ ಆ್ಯಕ್ಸಿಸ್ ಅಂತಂದರೆ ಮೀಟರ್ ಮತ್ತು ಸೆಕೆಂಡಲ್ಲಿ. ಓಕೆ, ಡಿಸ್ಟೆನ್ಸ್ ಕ್ಯಾನ್ ವಿ ರೆಪ್ರೆಸೆಂಟ್ ಇಟ್ ಆ್ಯಸ್ ಮೀಟರ್, ಟೈಮ್ ಇಸ್ ರೆಪ್ರೆಸೆಂಟ್ ಇಟ್ ಆ್ಯಸ್ ಸೆಕೆಂಡ್. ಓಕೆನಾ, ಇನ್ ದಟ್ ಮ್ಯಾನರ್ ದ ಗಿವನ್ ಅಂತ ಹೇಳಬಹುದು. ಆಫ್ಟರ್ ದ್ಯಾಟ್ ಇಲ್ಲಿ ಫಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ, ಇದು ನಮಗಿನ್ನೂ ಕ್ವೆಶನ್ ಕಂಪ್ಲೀಟ್ ಆಗಿಲ್ಲ. ವಿಚ್ ಆಬ್ಜೆಕ್ಟ್ ಹ್ಯಾಸ್ ಗ್ರೇಟರ್ ಸ್ಪೀಡ್, ಯಾವ ಆಬ್ಜೆಕ್ಟಿಗೆ ಗ್ರೇಟರ್ ಸ್ಪೀಡ್ ಇದೆ ಅಂತಂದರೆ ಯಾವುದು ಜಾಸ್ತಿ ಗ್ರೇಟಾಗಿ ಓಡ್ತಾ ಇದೆ ಅನ್ನೋದನ್ನು ಹೇಳಬೇಕು. ಬಿ, ವಿಚ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಸ್ಲೋಲಿ, ಯಾವುದು ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಅಂತಂದರೆ ನಮಗೆ ಆಲ್ರೆಡಿ ಗೊತ್ತು ಸ್ಲೋ ಆಗಿ ಮೂವ್ ಆಗ್ತಾ ಇರೋವಂಥದ್ದು ಬಿ, ಗ್ರೇಟರ್ ಮೂವ್ ಆಗ್ತಾ ಇರೋದು ಸಿ. ಓಕೆನಾ, ಈ ಥರ ಆನ್ಸರನ್ನು ಮಾಡ್ತೀರಿ. ನೋಡಿ, ಈ ಥರ ಥಿಂಕ್ ಆ್ಯಂಡ್ ಆನ್ಸರ್ ಟೈಪ್ ಕ್ವೆಶನ್ನು ಇದರಲ್ಲಿ ಇರುತ್ತೆ. ದೆನ್ ಸೆವೆಂತ್ ಕ್ವೆಶನನ್ನು ಅಬ್ಸರ್ವ್ ಮಾಡಿ. ಸೆವೆಂತ್ ಕ್ವೆಶನ್ ಏನು ಕೊಟ್ಟಿದ್ದಾರೆ, ವಾಟ್ ಈಸ್ ದ ವೇರಿಯಸ್ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ದಟ್ ಅಕರ್ ಇನ್ ದ ಫಾಲೋಯಿಂಗ್ ಸಿಚುಯೇಷನ್. ಇಲ್ಲಿ ಒಂದು 2 ಸಿಚುಯೇಷನ್ ಕೊಟ್ಟಿದ್ರೆ ಆ 2 ಸಿಚುಯೇಷನ್ಸಲ್ಲಿ ಈ ವೇರಿಯಸ್ ಎನರ್ಜಿ ಎಲ್ಲಿ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಅದು ಎಲ್ಲಿ ಅಕರ್ ಆಗುತ್ತೆ ಅಂತ ಹೇಳಿ. ಫಸ್ಟ್ ಇಮ್ಯಾಜಿನ್ ಯು ಆರ್ ರೈಡಿಂಗ್ ಅ ಎಲೆಕ್ಟ್ರಿಕ್ ಮೋಟರ್ ಬೈಕ್. ನೀವು ಎಲೆಕ್ಟ್ರಿಕ್ ಮೋಟರ್ ಬೈಕನ್ನು ಓಡಿಸ್ತಾ ಇದ್ದೀರಾ ಅಂತಂದರೆ, ರೈಡ್ ಮಾಡ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಿ, ವೆನ್ ಸ್ವಿಚ್ ಈಸ್ ಆನ್, ಯಾವಾಗ ಸ್ವಿಚ್ ಆನ್ ಆಗಿರುತ್ತೆ ಆ್ಯಂಡ್ ಎಲೆಕ್ಟ್ರಿಕ್ ಫ್ಯಾನು ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಅಲ್ಲಿ ನಮಗೇನಿರುತ್ತೆ, ಡೈರೆಕ್ಟ್ ಕರೆಂಟ್ ಸಪ್ಲೈ ಇರೋದ್ರಿಂದ ನಾವು ಏನಾದರೂ ಒಂದು ಆಬ್ಜೆಕ್ಟನ್ನು ಏನೋ ಒಂದು ಸ್ವಿಚ್ಚನ್ನು ಆನ್ ಮಾಡಿದ್ರೆ ಅದೇನಾಗುತ್ತೆ, ಸಡನ್ನಾಗಿ ಅದು ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದ ಥಿಂಗ್. ದೆನ್ 8th one, ವಾಟ್ ಎಕ್ಸ್ಪ್ಲೈನ್ ಅಲ್ಟ್ರಾಸೋನೋಗ್ರಾಫಿ. ಎಕ್ಸ್ಪ್ಲೈನ್ ಅಲ್ಟ್ರಾಸೋನೋಗ್ರಾಫಿ. ದೆನ್ 3 mark questions. 3 mark question 9th one ನೋಡಿ. ಡ್ರಾ ಆರ್ ಸ್ಕೆಚ್ ಅ ವೆಲಾಸಿಟಿ ಟೈಮ್ ಗ್ರಾಫ್ ಅಂತಂದರೆ ದಟ್ ಈಸ್ ವಿ ಟಿ ಗ್ರಾಫ್. ವಿ ಟಿ ಗ್ರಾಫ್ ಅಂತ ಅಂದರೆ ಏನೂ ಇಲ್ಲ, it is the graph obtained when time along x-axis and velocity along y-axis is called velocity time graph ಅಂತ ಹೇಳ್ತೀವಿ. of a moving car with the following written predict type of motion. ಯಾವ ಒಂದು ಮೋಷನ್ ಅಂತಂದರೆ ಇಲ್ಲಿ ನೀವು ಏನು ಮಾಡಬೇಕು, ವೆಲಾಸಿಟಿ ಟೈಮ್ ಗ್ರಾಫನ್ನು ಬಿಡಿಸ್ಬೇಕು ಅಂತಂದರೆ ವಿ ನೋ ದಟ್ ಟೈಮ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, ವೆಲಾಸಿಟಿ ಅಲಾಂಗ್ ವೈ ಆ್ಯಕ್ಸಿಸ್. ಯಾವ ಥರ ಮಾಡ್ತೀರಾ, ಯಾವ ಥರ ಬರೀಬೇಕು ಅದಕ್ಕೆ ಆನ್ಸರು ಅಂತ ಅಂದರೆ ದ ಆನ್ಸರ್ ಇಸ್ ಲೈಕ್ ದಟ್. ನಾನು ಹೇಳಿದೆ ಟೈಮ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, ವೆಲಾಸಿಟಿ ಅಲಾಂಗ್ ವಿ ಆ್ಯಕ್ಸಿಸ್, ಟೈಮ್ ಇನ್ ಸೆಕೆಂಡ್ ಹೇಳಿದ್ದಾರೆ, ಅದು ನಾವಿಲ್ಲಿ ಬರೆಯೋಣ ಟೈಮ್ ಇನ್ ಸೆಕೆಂಡ್, ವೆಲಾಸಿಟಿ ಇನ್ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಗೊತ್ತು. ಆಫ್ಟರ್ ದಟ್ ವಿ ಹ್ಯಾವ್ ಟು ಮೆನ್ಷನ್ ವೆಲಾಸಿಟಿ ಅಂತ ಹೇಳಿದರೆ ಮತ್ತು ಟೈಮ್ ಹೇಳಿದ್ದಾರೆ ಅಂತಂದರೆ ಇಟ್ ಸ್ಟಾರ್ಟ್ ಫ್ರಮ್ 0, 5. ಓಕೆನಾ, 0, 5, 10, 15 ಆ ಥರ ಬರ್ಕೊಳ್ತಾ ಹೋಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಷ್ಟು ಸಾಕು. ಮತ್ತು ಇಲ್ಲಿಂದ 0, 2.5, 5.0. ಓಕೆನಾ, ಇಲ್ಲಿ ವೆಲಾಸಿಟಿ ಟೈಮಲ್ಲಿ ಏನು ಕೊಟ್ಟಿದ್ದಾರೆ ಅಲ್ಲಿ ಇದೇನು ಮಾಡಿ ಇದು ಮಾಡಿ ಅಂತಂದರೆ ಸಿಚುಯೇಟ್ ಮಾಡಿ ಅಂತಂದರೆ ಅದು ಏನು ಮಾಡಿ ಪ್ರೆಡಿಕ್ಟ್ ಮಾಡಿ, ಮತ್ತು ಇಲ್ಲಿ ಟೈಮ್ಸ್ ಇನ್ ಸೆಕೆಂಡಲ್ಲಿ ಪ್ರೆಡಿಕ್ಟ್ ಮಾಡಿ. ಅರ್ಥವಾಯ್ತಾ? ದ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ ಸ್ಟೇಟ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತ ಹೇಳಿದರೆ ಅದಕ್ಕೆ 1 ಮಾರ್ಕ್ ಅದು. ಓಕೆ, ಆರ್ಕಿಮಿಡಿಕ್ ಪ್ರಿನ್ಸಿಪಲನ್ನು ಸ್ಟೇಟ್ ಮಾಡೋದು ದಟ್ ಈಸ್ ದ 1 ಮಾರ್ಕ್ ಕ್ವೆಶನ್. ಮತ್ತು ಅಪ್ಲಿಕೇಶನ್ ಬರೆಯೋದಕ್ಕೆ 1 ಮಾರ್ಕ್. ರೈಟ್ ಇಟ್ಸ್ ಅಪ್ಲಿಕೇಶನ್, ವಾಟ್ ಈಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳಿ ಕೇಳಿದ್ದಾರೆ. 11th one ಪ್ರಾಬ್ಲಮ್. ಇದು ಪ್ರಾಬ್ಲಮ್ಸ್ ಏನೇನು ಕೊಟ್ಟಿರ್ತಾರೆ ಅದನ್ನೇ ನೋಡ್ಕೊಳ್ಳಿ, ಅದೇ ಬರುವಂಥ ಚಾನ್ಸಸ್ಸು ಇರುತ್ತೆ, ನೋಡ್ಕೋಬೇಕು. ಪ್ರಾಬ್ಲಮ್ಸ್ ನಿಮ್ಗೆ ಯಾವ್ಯಾವ ಮಾಡೆಲ್ ಕ್ವಶನ್ ಪೇಪರ್ ಸಿಕ್ಕಿದೆ ಅಷ್ಟು ಪ್ರಾಬ್ಲಮ್ಸನ್ನು ನೋಡ್ಕೊಳ್ಳಿ. ಓಕೆನಾ. ಎ ಶಿಪ್ ಸೆಂಡ್ಸ್ ಔಟ್ ಅಲ್ಟ್ರಾಸೌಂಡ್ that returns from the seabed detect after 2 seconds. If the speed of the ultrasound through seawater is 1530 meter per second, calculate total distance traveled by the ultrasound and distance of the seabed from the ship ಅಂತ ಹೇಳಿ ಕೇಳಿದ್ದಾರೆ. Okay, then 12th one, differentiate between kinetic and potential energy. State the law of conservation of energy. What is power? Okay, differentiate between kinetic and potential energy. State the law of conservation of energy. What is power? Next 4 mark question ಬರೋಣ. 4 mark question ಏನು ಅಂತ ಆನ್ಸರ್ ದ ಫಾಲೋಯಿಂಗ್ questions.
ಒಂದು ಕ್ವೆಶನ್ ಮಾತ್ರ ಇರುತ್ತೆ, ನಿಮಗೆ ಯಾವುದೇ ರೀತಿಯಾದ ಆಪ್ಷನಲ್ ಈ ಒಂದು ಲೆಸನಲ್ಲಿ ಇಲ್ಲ. ಓಕೆ, ಅಬ್ಸರ್ವ್ ದ ಡಯಾಗ್ರಾಮ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್. ಫಸ್ಟ್ ಒನ್, ಈಸ್ ದ ಬಲೂನ್ ಮೂವ್ಸ್ ಫಾರ್ವರ್ಡ್ ಆರ್ ಬ್ಯಾಕ್ವರ್ಡ್ ಆಫ್ಟರ್ ರಿಮೂವಿಂಗ್ ಥ್ರೆಡ್ ಟೈಡ್ ಆನ್ ದ ನೆಕ್ ಆಫ್ ದ ಬಲೂನ್. ಈಗ ಇಲ್ಲಿ ನಾವು ಈ ಒಂದು ಬಲೂನ್ನ ಥ್ರೆಡ್ ಟೈಟನ್ನು ಮಾಡಿದ್ರಾಗ ಬಲೂನು ಫಾರ್ವರ್ಡ್ ಬರುತ್ತಾ ಬ್ಯಾಕ್ವರ್ಡ್ ಹೋಗುತ್ತಾ? ಯಾವಾಗ ಅಂತಂದರೆ ರಿಮೂವ್ ಥ್ರೆಡ್ ಥ್ರೆಡ್ಡನ್ನು ರಿಮೂವ್ ಮಾಡಿದ್ಮೇಲೆ ಅಂತಂದರೆ ಈ ಥ್ರೆಡ್ಡನ್ನು ರಿಮೂವ್ ಮಾಡಿದ್ಮೇಲೆ ಇದು ಮುಂದೆ ಬರುತ್ತಾ ಅಥವಾ ಹಿಂದೆ ಹೋಗುತ್ತಾ? ನೀವು ಏನನ್ನು ಯೋಚನೆ ಮಾಡಬೇಕು, ಫಸ್ಟ್ ಇಲ್ಲಿ ಸ್ಟ್ರಾ ಇದೆ ಅಂತ ಯೋಚನೆ ಮಾಡಿ. ಸ್ಟ್ರಾ ಇದೆ, ಏರ್ ಇದೆ, ಬಲೂನ್ ಬ್ಯಾಕ್ವರ್ಡ್ ಹೋಗುತ್ತಾ ಅಥವಾ ಫಾರ್ವರ್ಡ್ ಬರುತ್ತಾ ಅನ್ನೋದನ್ನು ಯೋಚನೆ ಮಾಡಬೇಕು. ದಿಸ್ ಇಸ್ ದ ಫಾರ್ವರ್ಡ್, ದಿಸ್ ಇಸ್ ದ ಬ್ಯಾಕ್ವರ್ಡ್ ಫಾರ್ ಬಲೂನ್ ನಾವು. ಓಕೆನಾ? ಯಾಕೆ ಅನ್ನೋದನ್ನು ನೀವೇನು ಮಾಡಬೇಕು, ಜಸ್ಟಿಫೈ ಕೊಡಬೇಕು. ಸೆಕೆಂಡ್, ವಿ ನೇಮ್ ಆ್ಯಂಡ್ ಸ್ಟೇಟ್ ಲಾ ರಿಲೇಟೆಡ್ ಟು ದ ಗಿವನ್ ಎಕ್ಸ್ಪೆರಿಮೆಂಟ್. ಅಂತಾನೆ ಈ ಒಂದು ಎಕ್ಸ್ಪೆರಿಮೆಂಟ್ ಏನು ಕೊಟ್ಟಿದ್ದಾರೆ ಇದರ ಲಾ ಅಥವಾ ಲಾನ ಹೇಳಿ, ಯಾವ ಒಂದು ಸ್ಟೇಟಿಗೆ ರಿಲೇಟ್ ಆಗಿದೆ ಅನ್ನೋದನ್ನು ಹೇಳಿ. ದೆನ್ ಎಕ್ಸ್ಪ್ಲೈನ್ ವೈ ಸಮ್ ಆಫ್ ದ ಲೀವ್ಸ್ ಗೆಟ್ ಡಿಟ್ಅಟ್ಯಾಚ್ಡ್ ಫ್ರಮ್ ಅ ಟ್ರೀ ಇಫ್ ವಿಗರಸ್ಲಿ ಶೇಕ್ ಇಟ್ಸ್ ಬ್ರಾಂಚ್ ಅಂತಾನೆ ಸೆಕೆಂಡ್ ಕ್ವೆಶನ್ ಇದು. ಯಾಕೆ ಒಂದಷ್ಟು ಎಲೆಗಳು ಏನು ಮಾಡ್ತವೆ, ಫ್ರಮ್ ಎ ಟ್ರೀ ವಿಗರಸ್ಲಿಯಾಗಿ ಶೇಕ್ ಆಗಿದ ತಕ್ಷಣ ಬಿದ್ದೋಗ್ತವೆ? ಯಾಕೆ ಡಿಅಟ್ಯಾಚ್ಡ್ ಆಗ್ತವೆ ಅಂತ ಅಂದರೆ, ವೈ ಸಮ್ ಆಫ್ ದ ಲೀವ್ಸ್ ಗೆಟ್ ಡಿಅಟ್ಯಾಚ್ಡ್ ಫ್ರಮ್ ಅ ಟ್ರೀ ಇಫ್ ವಿಗರಸ್ಲಿ ಶೇಕ್ ಇಟ್ಸ್ ಬ್ರಾಂಚ್. ಡಿಟೆಕ್ಟ್ ಆಗುತ್ತೆ, ಯಾಕೆ ಡಿಕೇಟ್ ಆಗುತ್ತೆ, ಡಿಟ್ಯಾಕ್ಟ್ ಆಗುತ್ತೆ ಅಂತೀವಲ್ಲ, ಯಾಕೆ ಅಂತ. ನೆಕ್ಸ್ಟ್ ಪಾರ್ಟ್ ಬಿ, ಕೆಮಿಸ್ಟ್ರಿ. ಪಾರ್ಟ್ ಬಿ, ಕೆಮಿಸ್ಟ್ರಿ. 4 alternatives are given for each of the following question are incomplete statement. Choose the correct alternative and write the complete answer along with correct option. 14th one, which of the following is not a chemical change? ಯಾವುದು ಕೆಮಿಕಲ್ ಚೇಂಜ್ ಅಲ್ಲ ಅಂತ ಅಂದರೆ, ನಾವು ಅದನ್ನು ಏನೋ ಒಂದು ಮಾಡಿದ್ರು ಅದು ಚೇಂಜ್ ಆಗೋದಿಲ್ಲ. ಏನು, ಯಾವುದು? ಎಸ್, ಆಪ್ಷನ್ ಬಿ ಆಗುತ್ತೆ, ಫೋಟೋಸಿಂಥಸಿಸ್. ದಟ್ ಈಸ್ ನಾಟ್ ಅ ಕೆಮಿಕಲ್ ಚೇಂಜ್. ಓಕೆನಾ? 15th one, which of the following chemical can damage the layer of O3 in the atmosphere? Chlorofluorocarbon, carbon dioxide, water vapor, nitrogen. 1 mark question, 4 question ಇರುತ್ತೆ. 16, for any substance why the temperature does remains constant during the change of state? 17th one, when light is passed through in a solution, Tyndall effect is not observed. Why? 18th one, composition of the nuclei of 2 atomic species X and Y are given as under. Give the mass numbers of species X and Y. X ಮತ್ತು Yಗೆ ಮಾಸ್ ನಂಬರನ್ನು ಕೊಡಬೇಕಷ್ಟೆ. ಡಿಫೈನ್ ಮೋಲ್ ಕಾನ್ಸೆಪ್ಟ್. ಓಕೆ, ದೆನ್ 2 mark question 3 ಇರುತ್ತೆ. 2 mark question, you have 3 2 mark question. Name the factors affecting evaporation. Write the distribution of electron in different shells of sodium and chlorine. ಸೋಡಿಯಮ್ ಮತ್ತು ಕ್ಲೋರಿನ್ ಕೇಳಿರೋದು. ಓಕೆನಾ? ಡಿಸ್ಕ್ರೈಬ್ ಬೋರ್ಸ್ ಮಾಡೆಲ್ ಆಫ್ ಆನ್ ಆಟಮ್. ದೆನ್ 3 mark ಕ್ವೆಶನಿಗೆ ಬರೋಣ. ಡ್ರಾ ದ ಅರೇಂಜ್ಮೆಂಟ್ ಆಫ್ apparatus showing the separation of 2 miscible liquid by distillation ಅಂತಾನೆ ಫಸ್ಟ್ ಲೆಸನ್. Define melting point and boiling point of a substance. How pressure affect melting and boiling point. 25th, atomic number of an element is 11. Write the distribution of electron in differential. Write the schematic diagram of its atomic structure. The atomic, name the element. ಯಾವುದು ಎಲಿಮೆಂಟು ಅನ್ನೋದು ಕೂಡ ನೀವೇನು ಮಾಡಬೇಕು, you should name it. Okay, then 10th main, that is the 4 mark question. Write the chemical formula of calcium oxide CaO and aluminum oxide chloride AlCl2. Okay na, AlCl2, calcium oxide CaO. Name the compound. Magnesium chloride, sodium hydroxide. NaOH ಅಂದರೆ sodium hydroxide, MgCl2 ಅಂದರೆ magnesium chloride. ಈಗ ಜಿಂಕ್ ಕ್ಲೋರೈಡ್ ಕೇಳಿದ್ರೆ ZnSl2, ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ AnHydroys. ಓಕೆ, ಈಗ
ಥೈನಲೋಸಲ್ಫೇಟ್ ಅಂತಂದು ಥೈಎನಾಲ್ ಸಲ್ಫೇಟ್ ದಟ್ ಈಸ್ SOCl2 ಓಕೆನಾ ಈ ಥರ. ದೆನ್ ಅಟಾಮಿಕ್ ಕ್ಲೋರಿನ್ ಕೇಳಿದರೆ ಕ್ಲೋರಿನ್ Cl ಅಟಾಮಿಕ್ ಮಾಸ್ 35.5 ಇದು ನೋಡ್ಕೋಬೇಕು ಓಕೆನಾ. ದೆನ್ ಕ್ಯಾಲ್ಕುಲೇಟ್ ದ molecular mass of zinc chloride using the given data atomic mass ಓಕೆನಾ. ಎಸ್ ದ ನೆಕ್ಸ್ಟ್ ಪಾರ್ಟ್ ಸಿಗೆ ಬರೋಣ. ಕಮಿಂಗ್ ಟು ದ ಪಾರ್ಟ್ ಸಿ, ಬಯೋ ಪಾರ್ಟ್. 4 alternatives are given for each of the following questions. Incomplete statement. Choose the correct alternative and write the answer along correct option. Okay. First, waste disposal system of the cell is vacuole, mitochondria, lysosome, plastids. The antibiotic only work against viral infections, fungal infections, protozoan infections, bacterial infections. 29. An example of micronutrient is calcium, nitrogen, potassium, zinc. 12th, may answer the following question. What is immunization? What is crop rotation? Give an example. This is 1 mark questions. Then 2 mark question, 2 questions there, both are diagrammatic questions. There are the diagram showing the location of meristematic tissues in the plant and body. Label the following part. ಅಂತಂದರೆ ಟಿಶ್ಯೂ ಲೆಸನಿಂದ apical meristem ಮತ್ತು lateral meristem they asked. Then draw the diagram of hydra and label the following part. Tentacles, foot. Then 14th main, draw the diagram of neuron and label the following part. Cell body, nerve ending. ನೋಡಿ ಸೆಲ್ ಬಾಡಿ ಈ ಕಡೆ ಬರುತ್ತೆ, ನರ್ವ್ ಎಂಡಿಂಗ್ ಈ ಕಡೆ ಬರುತ್ತೆ ಓಕೆನಾ. ಎಸ್ ಈ ಕಡೆ ನರ್ವ್ ಎಂಡಿಂಗು, ಈ ಕಡೆ ಸೆಲ್ ಬಾಡಿ ಬರುತ್ತೆ. ಯಾವ ಟು ನ್ಯೂಕ್ಲಿಯಸ್ ಇದು. ದೆನ್ differentiate between acute and chronic disease. B. Prevention of disease is better than cure. Justify this statement. What is then 4 mark question 2 irutte. Answer the following question. What is nitrogen fixation? Write the schematic representation of nitrogen cycle in nature. The name the following amphibians of plant kingdom. Which is that? Spiny skinned organisms ಅಂತಂದರೆ ಯಾವುದು? ಆಸ್ಕೆಲಿಮೆಂಥಸ್, ಎಕೈನೋಡರ್ಮ್ಸ್, ಮೊಲಸ್ಕಾಸ್, ಮ್ಯಾಮಲ್ಸ್. ಸ್ಪೈನಿ ಅಂತ ಹೇಳಿದರೆ ಎಗ್ ಲೇಯಿಂಗ್ ಮ್ಯಾಮಲ್, ವಿಚ್ ಈಸ್ ದಟ್ ಒನ್. ದೆನ್ ಎಡಿಬಲ್ ಫಂಗೈ. ದೆನ್ ಗಿವ್ 16th main. Answer the following question, that is 5 mark. 1 question ಇರುತ್ತೆ ಅಂತಾನೆ A and B. A 3 marks, B 2 marks ಓಕೆನಾ. First one, plasma membrane is called selectively permeable membrane. Second one, mitochondria are known as powerhouse of the cell. Third, plant cell are more rigid than animal cell. B. Differentiate between prokaryotic and eukaryotic cell. ಓಕೆನಾ. ನೋಡಿ ಎಷ್ಟು ಕ್ವೆಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡ್ತೀರಾ. ಯು ಹ್ಯಾವ್ ಟು ಗೋ ಥ್ರೂ ದ್ಯಾಟ್. ಓಕೆ, ಅದನ್ನು ಪ್ರಾಕ್ಟೀಸ್ ಮಾಡಿ ಇದನ್ನು ಓಕೆನಾ. ಮೇನು ಎಲ್ಲ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಮಾರ್ಕ್ಸ್ ಯು ಸ್ಕೋರ್, ಒಳ್ಳೆ ಅಂತಾನೆ ಗುಡ್ ಮಾರ್ಕ್ಸ್ ಯು ಸ್ಕೋರ್. ಈಗ ನೀವು ಇದರಲ್ಲಿ ಏನೇನನ್ನು ನೋಡ್ಕೋಬೇಕು ಅಂತ ಅಂದರೆ, ನೀವು ಎಲ್ಲ SI ಯೂನಿಟ್ಸ್ಗಳನ್ನು ನೋಡ್ಕೋಬೇಕಾಗತ್ತೆ. ಅಂತ ಅಂದರೆ ನೀವು ಎಲ್ಲದರ SI ಯೂನಿಟ್ಸ್ಗಳು ಅಂತಲೇ ಮೊಮೆಂಟಮ್ ಈ ಥರ ಎಲ್ಲ SI ಯೂನಿಟ್ಸ್ಗಳು ವ್ಯಾಲ್ಯೂಸ್ಗಳನ್ನು ನೋಡ್ಕೊಳ್ಳಿ. ಮೋಷನ್ ಅಂತ ಬಂದರೆ 3 ಇದು ಬರುತ್ತೆ ಇಕ್ವೇಷನ್ಸ್ ಅಂತ. ಯಾವುದು ಅಂತಂದರೆ S = UT + ½ AT². 3 ಮಾರ್ಕ್ಸಿಗೆ ಕೇಳ್ಬೋದು. ರೈಟ್ ದ 3 equations ಆಫ್ ಮೋಷನ್ ಅಂತ ಹೇಳಿ. ದೆನ್ V² = U² + 2AS ಇದೊಂದು. V = U + AT. ನೋಡಿ, ಈ 3 ಈಕ್ವೇಷನ್ಸನ್ನು ಬರೆದ್ರೆ ನಿಮಗೆ 3 ಮಾರ್ಕ್ಸ್. ನೋಡಿ, ಈಕ್ವೇಷನ್ಸನ್ನು ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ಸತಿ ನಾನು ನಿಮಗೆ ಬರದೇ ಹೇಳ್ಕೊಡ್ತೀನಿ. ಅಬ್ಸರ್ವ್ ಹಿಯರ್. ಐ ವಿಲ್ ರೈಟ್ ಒನ್ಸ್ ಅಗೇನ್ ಆ್ಯಂಡ್ ಟೆಲ್ ಯು. ನೋಡಿ ಯಾವ ಥರ. ಫಸ್ಟ್ ಒನ್, V = U + AT. S = UT + ½ AT². V² = U² + 2AS. ಇದು ಫಾರ್ಮುಲಾ ಗೊತ್ತಿರಬೇಕು. ಈಕ್ವೇಷನ್ಸ್ ಇದು.
ನೋಡಿ ಇದು ಪ್ರೂವ್ ಮಾಡೋದಕ್ಕೆ ಇನ್ ಹೈಯರ್ ಕ್ಲಾಸಸ್ ಮೀನ್ಸ್ ಫಸ್ಟ್ ಪಿ ಯು ಸಿ ಐ ಥಿಂಕ್ ಫಸ್ಟ್ ಪಿ ಯು ಸಿಯಲ್ಲಿ ಸೆಕೆಂಡ್ ಲೆಸನ್ನೇ ಇದೆ ಓಕೆನಾ ಏನು ಅಂತ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಅಂತ ಕೈನಮ್ಯಾಟಿಕ್ ಈಕ್ವೇಷನ್ಸ್ ಅಂತ ಹೇಳಿ ಬರುತ್ತೆ ಟಾಪಿಕ್ಕು. ಅದರಲ್ಲಿ ಈ 3 ಈಕ್ವೇಷನ್ಸ್ ಪ್ಲಸ್ ಅನದರ್ ಈಕ್ವೇಷನ್ ಪ್ರೂವ್ ಮಾಡ್ತೀರಾ. ಮತ್ತು ಎಸ್ ಎನ್ ಈಕ್ವೇಷನ್ ಬರುತ್ತೆ, ಎಸ್ ಎನ್ ಫೈಂಡ್ ಔಟ್ ಮಾಡೋದು, ಅದು ಕೂಡ ನೀವು ಅಲ್ಲಿ ಲರ್ನ್ಟ್ ಮಾಡ್ತೀರಾ. ನಾವು ಯು ಹ್ಯಾವ್ ಟು ಲರ್ನ್ ದಿಸ್ 3 ಓಕೆ. ಈಕ್ವೇಷನ್ 3 ಲರ್ನ್ಟ್ ಮಾಡಿ 3 ಮಾರ್ಕ್ಸ್ ಬರೋ 3 ಮಾರ್ಕ್ಸಿಗೆ ಈಕ್ವೇಷನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಆಫ್ಟರ್ ದಟ್ 5th ಒನ್ ನೋಡಿ, ಈ ಥರ ಫಾರ್ಮುಲಾಸ್ ವೇವ್ ಲೆಂತ್ ಫಾರ್ಮುಲಾ ಎಲ್ಲ ಗೊತ್ತಿರಬೇಕು ಓಕೆ. ವೇವ್ ಲೆಂತ್ ಫಾರ್ಮುಲಾ ಆ್ಯಂಡ್ ದ frequency formula, wave number that you have to know okay. The next one, explain ultrasonography. ನೆಕ್ಸ್ಟ್ ಈ ಥರ ಕ್ವಶನ್ಸ್ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ ಓಕೆನಾ. ನೋಡಿ ಟೈಮು ವೆಲಾಸಿಟಿ ಕೇಳ್ತಾರೆ ಅಥವಾ ಎಕ್ಸ್ ಟಿ ಅಂತ ಕೇಳ್ತಾರೆ ಅಂತಲೇ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಓಕೆನಾ. ಈ ಥರ ಕ್ವೆಶನ್ಸನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಈ ಥರ ಕ್ವೆಶನ್ಸ್ ಈ ಥರ ಮಾಡಲ್ ಕ್ವೆಶನ್ ಪೇಪರ್ಸನ್ನು ನಿಮ್ಗೆ ಒಳ್ಳೆ ಸ್ಕೋರ್ ಆಗುತ್ತೆ ಓಕೆ. ಫ್ರಮ್ ಮಂಡೇ ಆನ್ವರ್ಡ್ಸ್ ಯು ಹ್ಯಾವ್ ಎ ಎಕ್ಸಾಮಿನೇಷನ್. ಆಲ್ ದ ಬೆಸ್ಟ್, give your best. Thank you for watching. Bye bye.